ನಮಸ್ತೆ ಸ್ನೇಹಿತರೆ. ಇಲ್ಲದ ಪ್ರೀತಿಯನ್ನು ಹುಡುಕಲು ಹೋಗಬೇಡ ಗೆಳತಿ. ಪ್ರೀತಿ ಇರುವುದಾದರೆ ನಿನ್ನ ಬಳಿಗೆ ತಾನಾಗಿಯೇ ಒಲಿದು ಬರುತ್ತದೆ ಎಂದು ಹೇಳಿದಾಗ ಅವಳು ಒಂದು ಕ್ಷಣ ಮೌನಿಯಾಗಿ ಕಣ್ಣೀರಾದಳು. ನಂತರ ಯಾವ ಹುಡುಗಿಯಲ್ಲಾದರೂ ಪ್ರೀತಿ ಎಂಬ ಎರಡಕ್ಷರ ಹುಟ್ಟಿಕೊಂಡರೆ ಅದು ಸಿಗದೆ ಹೋದಾಗ ಆ ಸಂಕಟದಿಂದ ಹೊರಬರುವುದು ಸುಲಭದ ಮಾತಲ್ಲ. ಈಗ ಒಂದು ದಿನ ಅವನ ಮೆಸೇಜ್ ಫೋನ್ ಇಲ್ಲ ಎಂದರೆ ಆ ದಿನದ ನೋವಿಗೆ ಪರಿಹಾರವಿಲ್ಲ ಎಂದಳು. ಕಣ್ಣೀರ ಸಾಗರವೇ ಹರಿದು ಬಂತು. ಆಕೆ ಅಲ್ಲಿ ಏಕಾಂಗಿ. ಮೆಲ್ಲನೆ ಹೋಗಿ ಅವಳ ಹೆಗಲ ಮೇಲೆ ಕೈ ಇಡುವಾಗ ಭಯದಿಂದ ತಿರುಗಿ ನೋಡಿದಳು. ಗೆಳತಿಯನ್ನು ನೋಡಿದಾಗ ಈಕೆಗೆ ಆಶ್ಚರ್ಯವಾಯಿತು. ಆಕೆ ಬೇಸತ್ತು ಹೋಗಿದ್ದಳು. ಯಾಕಿರಬಹುದು ಎಂದು ಕೇಳಿದಾಗ ಉತ್ತರವೇ ಇರಲಿಲ್ಲ. ಅವಳಿಗೋ ಹೇಳಿಕೊಳ್ಳಲು ಏನೋ ಒಂಥರ ಮುಜುಗರ. ಮನಸ್ಸಿನ ಬೇಗುದಿಯನ್ನು ಹಂಚಿಕೊಂಡಾಗ ಸಾಂತ್ವನ ಸಿಗುತ್ತದೆ ಎಂದು ತಿಳಿದಿದ್ದಳು. ಏನೇ ವಿಷಯ ಇದ್ದರೂ ಹೇಳಿಕೊಳ್ಳುತ್ತಿದ್ದಳು. ಈ ಬಾರಿ ಸ್ವಲ್ಪ ಹಿಂದೇಟು ಹಾಕಿದಳು. ಆಕೆಯದೀಗ ಪ್ರೀತಿಗೆ ಬೇಸತ್ತು ಹೋಗಿರುವ ಹೃದಯ. ಎಲ್ಲಿ ಪ್ರಾರಂಭವಾಯಿತೋ ಅಲ್ಲಿಯೇ ಅಂತ್ಯವಾಗಿದೆ. ಜೀವನವೇ ಸಾಕಾಯಿತು ಎಂಬ ಕಟು ಉತ್ತರ ನೀಡಿದ್ದಳಾಕೆ. ಯಾವತ್ತೂ ಈ ರೀತಿ ಮಾತನಾಡದ ಆಕೆ ಹೀಗ್ಯಾಕೆ ಮಾತನಾಡಿದಳು? ಈಕೆಗೆ ಈಗ ಉತ್ತರದ ಅಗತ್ಯವಾಗಿತ್ತು. ನಿಧಾನವಾಗಿ ನಡೆದ ವಿಷಯಗಳನ್ನು ವಿವರಿಸಲಾರಂಭಿಸಿದಳು. ಪ್ರತಿದಿನ ಮೆಸೇಜುಗಳು ಬರುತ್ತಿದ್ದವು. ಪರಿಚಯವಾಯಿತು. ಅಂದೊಂದು ದಿನ ಮೆಸೇಜ್ ಮಾಡಿದಾಗ, ನೀನು ಇಷ್ಟವೆಂದು ಹೇಳಿದಾಗ ಮನಸ್ಸು ಗೊಂದಲಕ್ಕೀಡಾಯಿತು. ಏನು ಹೇಳಬೇಕೆಂದು ತೋಚದೆ ಮೌನಿಯಾದೆ. ಸಮಯ ಸಿಕ್ಕಾಗ ಫೋನ್, ಮೆಸೇಜ್ ಎಲ್ಲವೂ ಮಾಮೂಲಿಯಾಗಿತ್ತು. ಒಂದು ದಿನ ಮೆಸೇಜ್ ಬರಲಿಲ್ಲ. ಫೋನ್ ರಿಂಗಣಿಸಲಿಲ್ಲ. ಬೇಸರವಾಯಿತು. ಹೃದಯದಲ್ಲಿ ಏನೋ ಒಂಥರ ತಳಮಳ ಶುರುವಾಯಿತು. ಒಂದು ದಿನ ಆನ್ಲೈನ್ ಕ್ಲಾಸ್ಗೂ ಹೋಗದೆ ಆಳವಾಗಿ ಯೋಚಿಸಿದಾಗ ದೊರೆತ ಉತ್ತರ ಪ್ರೀತಿ. ಅಂತರಾಳದಲ್ಲಿ ದೊರೆತ ಈ ಉತ್ತರ ಸರಿಯೇ ಎಂಬುದೇ ಪ್ರಶ್ನೆಯಾಗಿತ್ತು. ಅವನ ಬಳಿ ನಿನ್ನ ಮೇಲೆ ಪ್ರೀತಿಯ ಬೀಜ ನನ್ನ ಹೃದಯದ ಅಂತರಾಳದಲ್ಲಿ ಬಿತ್ತಿದೆ ಎಂದು ಬಿತ್ತಿದ ಬೀಜ ಗಿಡವಾಗಿ ಬೆಳೆಯಬಹುದು ಎಂಬ ಭಾವನೆಯಿಂದ ಕೇಳಿದಾಗ ದೊರೆತ ಉತ್ತರ ಮಾತ್ರ ಭಿನ್ನ, ಕಠೋರ. ಅಂದು ಜೀವನಕ್ಕೆ ಪೂರ್ಣವಿರಾಮ ಹಾಕುವಷ್ಟು ಹೃದಯ ಕಲ್ಲಾಗಿ ಹೋಯಿತು. ಅಷ್ಟು ಹೇಳಿದ ಗೆಳತಿಗೆ ಸಾಂತ್ವನ ಹೇಳುವುದು ಈಕೆಯ ಕರ್ತವ್ಯವಾಗಿತ್ತು. ಇಲ್ಲದ ಪ್ರೀತಿಯನ್ನು ಹುಡುಕಲು ಹೋಗಬೇಡ ಗೆಳತಿ. ಪ್ರೀತಿ ಇರುವುದಾದರೆ ನಿನ್ನ ಬಳಿಗೆ ತಾನಾಗಿಯೇ ಒಲಿದು ಬರುತ್ತದೆ ಎಂದು ಹೇಳಿದಾಗ ಅವಳು ಒಂದು ಕ್ಷಣ ಮೌನಿಯಾಗಿ ಕಣ್ಣೀರಾದಳು. ನಂತರ ಯಾವ ಹುಡುಗಿಯಲ್ಲಾದರೂ ಪ್ರೀತಿ ಎಂಬ ಎರಡಕ್ಷರ ಹುಟ್ಟಿಕೊಂಡರೆ ಅದು ಸಿಗದೆ ಹೋದಾಗ ಆ ಸಂಕಟದಿಂದ ಹೊರಬರುವುದು ಸುಲಭದ ಮಾತಲ್ಲ. ಈಗ ಒಂದು ದಿನ ಅವನ ಮೆಸೇಜ್, ಫೋನ್ ಇಲ್ಲ ಎಂದರೆ ಆ ದಿನದ ನೋವಿಗೆ ಪರಿಹಾರವಿಲ್ಲ ಎಂದಳು. ಕಣ್ಣೀರ ಸಾಗರವೇ ಹರಿದು ಬಂತು. ನೋವಿನಲ್ಲಿ ಇರುವಾಗ ಅನುಕಂಪ ನೀಡುವುದಕ್ಕಿಂತ ಅವರ ಜೊತೆ ಇದ್ದು ಧೈರ್ಯ ತುಂಬುವುದು ಶ್ರೇಷ್ಠವಾದದ್ದು ಎಂದು ಹೇಳುತ್ತಾರೆ. ಆದರೆ ಅವಳ ಕಂಬನಿಯ ಮಾತುಗಳಿಗೆ ಸ್ಥೈರ್ಯ ತುಂಬುವಷ್ಟು ಧೈರ್ಯ ಈಕೆಗಿರಲಿಲ್ಲ. ಏಕೆಂದರೆ ಹುಡುಗಿಯ ಜೀವನದಲ್ಲಿ ಈ ರೀತಿಯ ಘಟನೆಗಳಾದಾಗ ಎಷ್ಟು ಸಂಕಟವಾಗುತ್ತದೆ ಎಂದು ಅನುಭವಿಸದವರಿಗೆ ತಿಳಿಯುತ್ತದೆ. ಪ್ರೀತಿ ವಿಷಯಕ್ಕೆ ಬಂದಾಗ ಹುಡುಗಿಯರು ಮುಗ್ಧರಾಗುತ್ತಾರೆ. ನೂರಾರು ಬಾರಿ ಆಲೋಚನೆಯ ಲೋಕಕ್ಕೆ ಹೋಗಿ ಪ್ರೀತಿಗೆ ಉತ್ತರಿಸುತ್ತಾರೆ. ಆದರೆ ನಂಬಿದ ಪ್ರೀತಿ ಸಿಗದೆ ಹೋದಾಗ ಅವಳಿಗೆ ನರಕಕ್ಕೆ ಹೋಗಿ ಜೀವಿಸಿದಂತಾಗುತ್ತದೆ. ಅಳುವುದು, ಹಾಳಾಗುವುದು ನಿಯಮವಲ್ಲ. ಜಗದಲ್ಲಿ ಸಹಬಾಳ್ವೆಗೆ ನಿಯಮ ಬೇಕಿಲ್ಲ. ಬಾಳಿ ಬದುಕುತ್ತೇವೆ ಅನ್ನುವ ಛಲ ಹೊಂದಿದ್ದರೆ ಸಾಕು ಎಂದು ತಿಳಿದವರು ಹೇಳುತ್ತಾರೆ. ಆದರೆ ಪ್ರೀತಿಯಲ್ಲಿ ಮನಸೋತಿರುವ ಹೆಣ್ಣಿನ ಬಾಳಲ್ಲಿ ಈ ಮಾತು ಸುಳ್ಳೇ ಎನಿಸುತ್ತದೆ. ಪ್ರೀತಿ ಮತ್ತು ಕಾಳಜಿ ನಮಗೆ ತೋರಿಸಿದಾಗ ನಾವು ಅನುಭವಿಸಿದ ಅನೇಕ ಭಾವನೆಗಳು ಪ್ರೀತಿ. ಇದು ಕೇವಲ ಪ್ರಣಯವಲ್ಲ. ಪ್ರೀತಿಯು ಅನೇಕ ವಿಷಯಗಳನ್ನು ಅರ್ಥೈಸಬಲ್ಲದು.
ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಪ್ರಾಮಾಣಿಕತೆ, ಕಾಳಜಿ ಮತ್ತು ವಿಶ್ವಾಸವು ಪ್ರೀತಿಯನ್ನು ರೂಪಿಸುತ್ತದೆ. ಪ್ರತಿಯೊಬ್ಬರೂ ಪ್ರೀತಿಸಬೇಕೆಂದು ಬಯಸುತ್ತಾರೆ. ಇದು ಅವರಿಗೆ ಸಂತೋಷವನ್ನು ನೀಡುತ್ತದೆ ಮತ್ತು ಅವರ ಮುಖ್ಯವೆಂದು ಭಾವಿಸುವಂತೆ ಮಾಡುತ್ತದೆ. ನಾವು ಅನೇಕ ವಿಷಯಗಳಿಗಾಗಿ ಪ್ರೀತಿಸುತ್ತೇವೆ ಮತ್ತು ನಾವು ಭಾವಿಸುವ ಪ್ರೀತಿ ನಮ್ಮ ಜೀವನದುದ್ದಕ್ಕೂ ಬದಲಾಗುತ್ತದೆ. ಪ್ರೀತಿಯ ಕೆಲವು ಸಾಲುಗಳು. ಮನಸ್ಸಿನಲ್ಲಿ ನೀನು ಇದ್ದರೆ ಮರೆಯಬಹುದು. ಮನಸ್ಸಿನಲ್ಲಿ ನೀನು ಇದ್ದರೆ ಮರೆಯಬಹುದು. ಆದರೆ ಮನಸ್ಸೇ ನೀನಾದರೆ ಹೇಗೆ ನಿನ್ನ ಮರೆಯಲಿ? ಕೆಲವರಿಗೆ ಪ್ರೀತಿ ಎಂದರೆ ಅನುಮಾನ, ಕೆಲವರಿಗೆ ಅದು ಸಂಬಂಧ, ಇನ್ನು ಕೆಲವೊಬ್ಬರಿಗೆ ಅದು ಸೆಂಟಿಮೆಂಟ್. ಆದರೆ ಅದು ನನಗೆ ಒಂದು ಪುಟ್ಟ ಜಗತ್ತು. ನನ್ನನ್ನು ನೋಯಿಸುವ ಮೊದಲು ಸ್ವಲ್ಪ ತಿಳಿದುಕೋ, ನನಗೂ ಒಂದು ಮನಸ್ಸಿದೆ. ಆ ಮನಸ್ಸ ತುಂಬ ನೀನಿದ್ದೀಯಾ ಎಂದು. ಅಹಂಕಾರದಿಂದ ಪ್ರೀತಿಸುವವರು ತಮ್ಮ ಶ್ರೀಮಂತಿಕೆಯನ್ನು ಖರ್ಚು ಮಾಡುತ್ತಾರೆ. ಆದರೆ ಹೃದಯದಿಂದ ಪ್ರೀತಿಸುವವರು ತಮ್ಮ ಸರ್ವಸ್ವವನ್ನೇ ಅರ್ಪಿಸುತ್ತಾರೆ. ಕಳೆದು ಹೋದವರನ್ನು ಹುಡುಕಬಹುದು, ಆದರೆ ಬದಲಾದವರನ್ನು ಹುಡುಕುವುದು ಕಷ್ಟ. ಒಂದು ದಿನ ಕನಸು ಜೀವನವನ್ನು ಕೇಳುತ್ತೆ, ನಾನು ಯಾವಾಗ ನನಸು ಆಗೋದು ಅಂತ. ಆಗ ಜೀವನ ನಗುತ್ತಾ ಹೇಳುತ್ತೆ, ಎಲ್ಲ ಕನಸುಗಳು ನನಸಾದರೆ ಜೀವನಕ್ಕೆ ಅರ್ಥನೇ ಇರೋಲ್ಲ ಅಂತ. ಪ್ರೀತಿ ಒಂದು ಕ್ರಿಯೆಯಲ್ಲ, ಭಾವನೆಯಲ್ಲ, ಕೇವಲ ಮನಸ್ಥಿತಿಯಲ್ಲ. ಇದು ಕೇವಲ ಉತ್ತಮವಾಗಿರುವುದಕ್ಕಿಂತ ಹೆಚ್ಚು. ಪ್ರೀತಿ ಒಂದು ಜೀವನ ವಿಧಾನ ನಮ್ಮಲ್ಲಿ ಪವಿತ್ರಾತ್ಮವು ತಂದಿದೆ. ಇದು ನಮ್ಮ ಉದ್ದೇಶಗಳು ಮತ್ತು ದೇವರ ಉದ್ದೇಶಗಳ ನಡುವಿನ ಸಂವಾದದ ಉಪೋತ್ಪನ್ನವಾಗಿದೆ. ಉತ್ತಮವಾಗಿ ಬದುಕು ನಮ್ಮಲ್ಲಿ ದೇವರ ಪವಿತ್ರಗೊಳಿಸುವ ಕೆಲಸ. ಅದು ಸರಳವಾಗಿ ಇಲ್ಲ, ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದನ್ನು ಗೌರವಿಸಬೇಕು, ರಚಿಸಬೇಕು ಮತ್ತು ಅಭ್ಯಾಸ ಮಾಡಬೇಕು. ದೇವರ ಅನುಗ್ರಹದಿಂದ ನಾವು ಆತನ ಅಪೇಕ್ಷೆಗಳನ್ನು ಅನುಸರಿಸಲು, ವಿಭಿನ್ನವಾಗಿ ವರ್ತಿಸಲು, ವಿಭಿನ್ನವಾಗಿರಲು ಕಲಿಯುತ್ತೇವೆ. ಪ್ರೀತಿಯ ರೀತಿಯಲ್ಲಿ ಬದುಕುವುದು ಪೂಜನೀಯ. ತನ್ನ ಮಕ್ಕಳು ತನ್ನನ್ನು ಗೌರವಿಸುವುದನ್ನು ನೋಡುತ್ತಿರುವ ತಂದೆಗೆ ಸಂತೋಷವಾಗುತ್ತದೆ. ಕುವೆಂಪು ಅವರು ಹೇಳಿರುವ ಸಾಲು ಈ ರೀತಿ ಇದೆ. ಹಾಲು, ಹೂವು, ಜೊನ್ನ, ಜೇನು ಎಲ್ಲ ಸೇರಿಯಾದೆ ನೀನು. ಹಾಲಿಗಿಂತ ಕೆನ್ನೆ ಸವಿ, ಹೂವಿಗಿಂತ ಕಣ್ಣೇ ಸವಿ, ಜೊನ್ನಕ್ಕಿಂತ ನಗೆಯೇ ಸವಿ, ಜೇನಿಗಿಂತ ಮುತ್ತೇ ಸವಿ. ಹಾಲು ಸವಿ, ಜೇನು ಸವಿ, ಹಾಲು ಜೇನುಗಳನ್ನು ಮೀರಿ ನೀನೇ ನನಗೆ ಹೆಚ್ಚು ಸವಿ. GS ಶಿವರುದ್ರಪ್ಪ ಅವರ ಸಾಲುಗಳು. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿಯೊಡನೆ ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿಯಿತು ಹೇಗೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.